ಬಿಜೆಪಿ ನಾಯಕರು ಪೂರ್ವಾಗ್ರಹ ಪೀಡಿತರಾಗಿದ್ದಾರೆ. ಬಜೆಟ್ ಆರಂಭವಾದ ಕೆಲವೇ ನಿಮಿಷಗಳಲ್ಲಿ ಸಭಾತ್ಯಾಗ ಮಾಡಿ ಪ್ರತಿಭಟನೆಯನ್ನು ಮಾಡಿರೋದು ಪೂರ್ವ ನಿಯೋಜಿತ ಅಂತ ಎಪಿಎಂಸಿ ಖಾತೆಯ ಸಚಿವ ಶಿವಾನಂದ ಪಾಟೀಲ್ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದವರು ಸಿಎಂ ಸಿದ್ದರಾಮಯ್ಯ ಕೇವಲ ಅಲ್ಪಸಂಖ್ಯಾತರಿಗೆ ಮಾತ್ರ ಅಲ್ಲದೆ ನಾಡಿನ ಜನತೆಗೆ 3,68,674 ಕೋಟಿ ರೂಪಾಯಿ ಮೊತ್ತದ ಬಜೆಟ್ ಅನ್ನು ಮಂಡಿಸಿದ್ದಾರೆ. ಆದರೂ ಕೂಡ ವಿಪಕ್ಷಗಳು ಟೀಕೆ ಮಾಡೋದನ್ನು ನಿಲ್ಲಿಸಿಲ್ಲ. ಬಜೆಟ್ನ ನ್ಯೂನತೆಗಳನ್ನು ಹೇಳಿಕೊಳ್ಳುವ ಅವಕಾಶ ವಿರೋಧ ಪಕ್ಷಕ್ಕಿತ್ತು. ಆದರೆ ಬಜೆಟ್ ಆರಂಭವಾಗಿ ಕೆಲವೇ ನಿಮಿಷಗಳಲ್ಲಿ ಸಭಾತ್ಯಾಗ ಮಾಡಿ ಪ್ರತಿಭಟನೆ ಮಾಡಿದ್ದು ದುರದೃಷ್ಟಕರ ಸಂಗತಿ ಅಂತ ಬೇಸರವನ್ನು ಹೊರಹಾಕಿದರು. ಸಂಖ್ಯಾತರಿರಲಿ ಬಹುಸಂಖ್ಯಾತರಿರಲಿ ರಾಜ್ಯದಲ್ಲಿ ಎಲ್ಲರನ್ನ ಸಮಾಧಾನ ಮಾಡ್ತಕ್ಕಂಥ ಬಜೆಟ್ ಇರಬೇಕು ಅನ್ನೋದು ಬೇಸಿಕ್ ಪ್ರಿನ್ಸಿಪಲ್ ಅದು. ಆದರೆ ನಿನ್ನೆ ಬಜೆಟು ಇಷ್ಟೆಲ್ಲ ಕಷ್ಟಪಟ್ಟು ಈ ರಾಜ್ಯದ 4 ಕೋಟಿ ಜನರಿಗೆ ನೇರವಾಗಿ 36,000 ಕೋಟಿ ಹಣ ಕೊಟ್ಟ ಮೇಲೂ ಕೂಡ 3,70,000 ಕೋಟಿ ಬಜೆಟನ್ನು ಮಂಡಿಸಿ ರಾಜ್ಯದ ಮೇಲೆ ಯಾವುದೇ ಹೊರೆ ಆಗದಂತೆ ನಿರ್ಣಯ ಮಾಡಿರ್ತಕ್ಕಂಥದ್ದು ಇದೊಂದು ಐತಿಹಾಸಿಕ ದಾಖಲೆ. ಆದರೆ ಈ ಬಜೆಟ್ನಲ್ಲಿ ಯಾರ ಪರ ಯಾರು ವಿರೋಧ ಮಾಡ್ತಕ್ಕಂಥ ಆಭಾಸ ಇರಬಾರ್ದು. ಬಜೆಟ್ನಲ್ಲಿ ಆಗಿರ್ತಕ್ಕಂಥ ನ್ಯೂನತೆಗಳನ್ನು ಹೇಳ್ಕೊಳ್ತಕ್ಕಂಥ ಅವಕಾಶ ವಿರೋಧಿ ಪಕ್ಷಕ್ಕಿತ್ತು. ಆದರೆ ದುರ್ದೈವಶ ಬಜೆಟನ್ನು ಕೇಳದೆ, ಬಜೆಟಿನ ಬಗ್ಗೆ ತಿಳ್ಕೊಳ್ಳದೆ, ಬಜೆಟ್ ಇನ್ನೂ ಪ್ರಾರಂಭ ಆದ 15 ನಿಮಿಷದಲ್ಲೇ ಅಲ್ಲಿರ್ತಕ್ಕಂಥ ವಿರೋಧ ಪಕ್ಷದ ಉಪನಾಯಕರು, ವಿರೋಧ ಪಕ್ಷದ ನಾಯಕರು, ಅವ್ರ ಜೊತೆ ಎಲ್ಲ ಸದಸ್ಯರು ಪ್ರತಿಭಟನೆ ಮಾಡಿರ್ತಕ್ಕಂಥ ಇದು ದುರಾದೃಷ್ಟಕರ. ಇದು ನಾಳೆ ಲೋಕಸಭೆ ಚುನಾವಣೆ ಬರ್ತದೆ ಅಂತಕ್ಕಂಥ ದೃಷ್ಟಿಕೋನ ಇಟ್ಕೊಂಡು ಪ್ರತಿಭಟನೆ ಮಾಡಿರ್ತಕ್ಕಂಥದ್ದು ಮಾತ್ರ ಅನ್ನಿಸ್ತದೆ. ಯಾಕಂದರೆ ಇತಿಹಾಸದಲ್ಲಿ ಎಲ್ಲ ಯಾರೇ ಬಜೆಟ್ಗಳನ್ನು ಮಂಡನೆ ಮಾಡಲಿ, ಬಜೆಟ್ ಸಂಪೂರ್ಣ ಆದಮೇಲೆ ಪ್ರತಿಕ್ರಿಯೆ ಕೊಡ್ತಕ್ಕಂಥದ್ದು ಸರ್ವೇ ಸಾಮಾನ್ಯ. ಸಂಖ್ಯಾತರಿರಲಿ ಬಹುಸಂಖ್ಯಾತರಿರಲಿ ರಾಜ್ಯದಲ್ಲಿ ಎಲ್ಲರನ್ನ ಸಮಾಧಾನ ಮಾಡ್ತಕ್ಕಂಥ ಬಜೆಟ್ ಇರಬೇಕು ಅನ್ನೋದು ಬೇಸಿಕ್ ಪ್ರಿನ್ಸಿಪಲ್ ಅದು. ಆದರೆ ನಿನ್ನೆ ಬಜೆಟು ಇಷ್ಟೆಲ್ಲ ಕಷ್ಟಪಟ್ಟು ಈ ರಾಜ್ಯದ 4 ಕೋಟಿ ಜನರಿಗೆ ನೇರವಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.